ನಮಸ್ಕಾರ ವೀಕ್ಷಕರೇ, ಮನೆ ಅಡಿಗೆ ಚಾನಲ್ಗೆ ಸ್ವಾಗತ. ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ. ಪನ್ನೀರ್ ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್ ಸ್ವಲ್ಪ, ಈರುಳ್ಳಿ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, 2 ಏಲಕ್ಕಿ, 2 ಲವಂಗ, ಚಕ್ಕೆ, 1 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ಅಚ್ಕಾರದ ಪುಡಿ, ಸ್ವಲ್ಪ ಮೊಸರು, 2 ಟೊಮೆಟೊ ರುಬ್ಬಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಈಗ 2 ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ತಾ ಇದ್ದೀನಿ. ಒಬ್ಬರೇ ತಿಂದು ಬರೋದು, ಮನೆ ಮಂದಿ ಎಲ್ಲ ತಿನ್ಬೋದು ಮನ್ಯಾಗ ಮಾಡಿದ್ರೆ. ಚೆನ್ನಾಗಿ ಸ್ವಲ್ಪ 2ರಿಂದ 3 ಹಾಕ್ಬೇಕು. ಕೆಂಪು ಗೋಲ್ಡನ್ ಕಲರ್ ಫ್ರೈ ಮಾಡ್ಬೇಕು. ಚೆನ್ನಾಗಿ ಬೇಯಿಸ್ಬೇಕು. ಕೆಂಪು ಆದ್ಮೇಲೆ ಖಾರ ಎಲ್ಲ ಐಟಮ್ಸ್ ಹಾಕ್ಬೇಕಾಗುತ್ತೆ. ಎಲ್ಲ ಹಾಕ್ತಿದ್ದೀನಿ. ಅರಿಶಿನ ಪುಡಿ, ಎಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಖಾರ. ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದೆ. ರುಬ್ಬಿಟ್ಟಿರೋ ಟೊಮಾಟೊ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಬಿಡೋ ತನಕ ಕುದಿಸ್ಬೇಕು. ಇದನ್ನ ಸ್ಲೋವಲ್ಲಿ ಕುದಿಸ್ಬೇಕು. ಬೆಂದಿದೆ. ಈಗ ಈ ಸೈಡ್ ಎಣ್ಣೆ ಬಿಟ್ಕೊಳಕತ್ತದ. ಮೊಸರು ಹಾಕ್ತಾ ಇದ್ದೀನಿ. ಈಗ ಮೊಸರು ಒಂದ್ಸಲ ಗ್ರೈಂಡರ್ ಮಾಡ್ಬೇಕು, ಯಾಕಂದ್ರೆ ಅದು ಒಡ್ತಾ ಬರ್ತೈತಿ, ಚೆನ್ನಾಗಿರಲ್ಲ. ಹಸಿ ವಾಸನೆ ಹೋಗಿದ್ದು ಸ್ವಲ್ಪ ಚೆನ್ನಾಗಿ ತಿರುಗಿ ಕುದಿಸ್ಬೇಕು. ಸೈಡೆಲ್ಲ ಎಣ್ಣೆ ಬರಂಗೆ ಕುದಿಸಿದ ಮೇಲೆ ಪನ್ನೀರ್ ಹಾಕ್ಬೇಕು. ಗ್ರೇವಿ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನೀರು ಹಾಕಿ ಸ್ವಲ್ಪ ಕುದಿಸಿ ಸ್ವಲ್ಪ ಇದು ರೆಡಿ ಆಗಿದೆ. ಈಗ ಪನ್ನೀರ್ ಹಾಕ್ತಾ ಇದ್ದೀನಿ. ಫ್ರೈ ಮಾಡಿದ್ದೀನಿ ಪನ್ನೀರು. ಮೆಣಸಿನಕಾಯಿ ಕಟ್ ಮಾಡಿ ಹಾಕಬೇಕು. ಮೆಣಸಿನಕಾಯಿ ಕಟ್ ಮಾಡಿ ಹಾಕಬೇಕು. ಪನ್ನೀರ್ ಮಸಾಲ ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.